ಆಯ್ರಾ ಬಸ್ ಇದು ರಿವ್ಯೂ ಮಾಡಲಿಕ್ಕೆ ಬಂದಿದ್ದೇನೆ. ನಿಮ್ಮ ಹೆಸರು? ಶಾಹಿದ್ ಅಂತ ಹೇಳಿ. ಕಂಪನಿ ಹೇಗೆ, ಸಂಸ್ಥೆ ಹೇಗೆ ಶುರು ಆದದ್ದು? ಮೈಸೂರು ವರ್ಮಾಸ್ ಆಡಿಯೋ. ಓ, ವರ್ಮಾಸ್ ಆಡಿಯೋಲಿ ರೆಡಿ ಆದದಲ್ಲ? ಎಲ್ಲ ಪೈಂಟ್ ಯಾವುದೇ ಕೂಡ ಸ್ಟಿಕ್ಕರ್ ಇಲ್ಲ. ಇದರಲ್ಲಿ ದುಡಿಲಿಕ್ಕೆ ಕೂಡ ಖುಷಿ ಆಗುತ್ತೆ. ಬಸ್ಸ ಪಬ್ಬ ಅಂತ ಆಗ್ತಾ ಉಂಟು ಸರ್. ನಿಮ್ಗೆ ಡ್ರೈವಿಂಗ್ ಫೀಲ್ಡ್ ಅಲ್ಲಿ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ? ಈ ಬಸ್ ಅಲ್ಲಿ ಬಂದ ಪ್ಯಾಸೆಂಜರ್ಸ್ಗೆ ಏನೆಲ್ಲ ಫೆಸಿಲಿಟಿ ಕೊಡ್ತೀರಿ ನೀವು? ಅಡ್ಡಿಪೊಲಿ ಆಗಿದ್ದಲ್ಲ ಗಾಡಿ? ಅಡ್ಡಿಪೊಲಿ ಅಂದ್ರೆ ಅವರು 3 months ತಗೊಂಡಿದ್ದಾರೆ. ಓ, ಸೊ ಗಾಯ್ಸ್, ಇವತ್ತು ನಾನು ಆಯ್ರಾ ಬಸ್ ಇದು ರಿವ್ಯೂ ಮಾಡಲಿಕ್ಕೆ ಬಂದಿದ್ದೇನೆ. ನಮ್ಮ ಜೊತೆ ಆಯ್ರಾದು ಮ್ಯಾನೇಜರ್ ಇದ್ದಾರೆ. ಸರ್, ನಿಮ್ಮ ಹೆಸರು? ಶಾಹಿದ್ ಅಂತ ಹೇಳಿ. ಶಾಹಿದ್. ಎಲ್ಲಿ ಸರ್ ನಿಮ್ಮದು ಊರು? ನಂದೂರು ಪಲಿಮಾರ್. ಪಲಿಮಾರ್ ಎಲ್ಲಿ ಬರ್ತದೆ? ಪಲಿಮಾರ್ ನಿಮ್ದು ಪಡುಬಿದ್ರಿಗಿಂತ 8 kilometers ಒಳಗಿದೆ. ಓಹೋ ಹೋ ಹೋ. ಇದು ದನ್ನಿದು ಹೆಸರೆಂತ? ಮೊಹಮ್ಮದ್ ಇಮ್ರಾನ್ ಅಲ್ಲ? ಹೌದು. ನೀವು ಯಾವಾಗ ಬಸ್ ಫೀಲ್ಡ್ಗೆ ಜಾಯಿನ್ ಆದ್ರಿ? ಜಾಯಿನ್ ಆಗಿ ಒಂದು 12 years ಆಯಿತು. 12 years ಆಯ್ತಲ್ಲ? ಹೇಗೆ ಇದು ಆಯ್ರಾ ಕಂಪನಿ ಹೇಗೆ, ಸಂಸ್ಥೆ ಹೇಗೆ ಶುರು ಆದದ್ದು? ಆಯ್ರಾ ಕಂಪನಿ ಸ್ಟಾರ್ಟ್ ಆಗಿ ತುಂಬಾನೇ ವರ್ಷ ಆಯಿತು. ಅವರು ಫಸ್ಟ್ ಅವರದಿದ್ದದ್ದು ಲಾರಿ, ಅವರ ಫಾದರ್ ಲಾರಿ. ಅವರು 1980s ಇಂದ ಅವರು ಇದರಲ್ಲಿದ್ದಾರೆ, ಯಾವುದು ಮೋಟರ್ ಫೀಲ್ಡ್ ಅಲ್ಲಿ ಇದ್ದಾರೆ. ಅದ ನಂತರ ಅವರು ಬಸ್ ಫೀಲ್ಡ್ ಅಲ್ಲಿ ಈಗ ಇದ್ದಾರೆ. ಇದು ಯಾವ್ದ್ರ ಚಾಸಿಸ್ ಗಾಡಿದು? ಇದು ಐಷರ್ ಗಾಡಿಯಾ? ಎಷ್ಟನೇ ಮಾಡೆಲ್ ಇದು? ಇದು ನ್ಯೂ 2025. 25? ಓ, ನ್ಯೂ ಗಾಡಿ. ಇದು ಎಲ್ಲಿ ಸರ್, ಬಾಡಿ ಎಲ್ಲಿ ಆದದ್ದು ಗಾಡಿದು? ಇದು ಬಾಡಿ ಆದದ್ದು ಪ್ರಕಾಶ್ ಅಲ್ಲ? ಹೇಗೆ ಇದು ಲೈಟ್ ಸೌಂಡ್ಸ್ ಅಲ್ಲ ಸಿಸ್ಟಮ್ ಎಲ್ಲಿ ರೆಡಿ ಆದದ್ದು? ಲೈಟ್ ಸೌಂಡ್ ಸಿಸ್ಟಮ್ ಎಲ್ಲ ಮೈಸೂರು ವರ್ಮಾಸ್ ಆಡಿಯೋ. ಓ, ವರ್ಮಾಸ್ ಆಡಿಯೋಲಿ ರೆಡಿ ಆದದಲ್ಲ? ಫುಲ್ ಅಡ್ಡಿಪೊಳಿ ಸೌಂಡ್ ಸಿಸ್ಟಮ್ ಅಲ್ಲ? ಮತ್ತೆ ಸ್ಟಿಕ್ಕರ್ ಕಟ್ಟಿಂಗ್ ಅಲ್ಲಿ ಎಲ್ಲಿ ಆದದ್ದು ಇದದು? ಸ್ಟಿಕ್ಕರ್ ಆಕ್ಚುಲಿ ಸ್ಟಿಕ್ಕರ್ ಕಟ್ಟಿಂಗ್ ಅಂದ್ರೆ ಜಾಸ್ತಿ ಏನಿಲ್ಲ. ಸ್ಟಿಕ್ಕರ್ ಕಟ್ಟಿಂಗ್ ಅಂತ ಹೇಳಿದ್ರೆ ನೇಮ್ ಬೋರ್ಡ್ ಮಾತ್ರ. ಅದು ಹೌದಾ? ಮತ್ತೆ ಫುಲ್ ಇದೆಲ್ಲ ಪೇಂಟಿಂಗ್? ಇದೆಲ್ಲ ಪೈಂಟ್, ಯಾವುದೇ ಕೂಡ ಸ್ಟಿಕ್ಕರ್ ಇಲ್ಲ. ಓ, ನಾವೀಗ ನೋಡೋರು ವ್ಯೂವರ್ಸ್ ಎಣಿಸ್ಬೋದು ಅಥವಾ ರೋಡಲ್ಲಿ ನಾರ್ಮಲ್ ಹೋಗುವಾಗ ಎಣಿಸ್ಬೋದು ಎಲ್ರಿಗೂ ಕೂಡ ಇದು ಸ್ಟಿಕ್ಕರ್ ವರ್ಕ್ ಆಗಿದೆ ಅಂತ. ಇದು ಪೇಂಟ್ ಆಗಿದೆ ಅಂತೆ. ಇದು ಯಾರು ಪೇಂಟ್, ಎಲ್ಲಿ ಆದದ್ದು ಪೇಂಟ್ ಇದು? ಇದು ಪೇಂಟ್ ಮಾಡಿದ್ದು ಬ್ಯಾಂಗ್ಳೂರ್ ಪ್ರಕಾಶ್ ಅಲ್ಲೇ. ಓ, ಪ್ರಕಾಶ್ ಅಲ್ಲೇ ಅಲ್ಲ? ನಾವು ಆರ್ಟಿಸ್ಟ್ ಅನ್ನು ಹೈರ್ ಮಾಡಬೇಕಾಗ್ತದೆ. ಓಕೆ, ಹಾಗೆ ಅಲ್ಲ? ಸ್ಯಾಟಿಸ್ಫ್ಯಾಕ್ಷನ್ ಇದ್ದೀರಲ್ಲ ಜಾಬ್ ಅಲ್ಲಿ ಎಲ್ಲ? ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಓಕೆ, ಥ್ಯಾಂಕ್ ಯು ಸರ್. ಸೊ ಸರ್, ನಿಮಗೆ ಡ್ರೈವಿಂಗ್ ಫೀಲ್ಡ್ ಅಲ್ಲಿ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ? ಡ್ರೈವಿಂಗ್ ಫೀಲ್ಡ್ ನನಗೆ 12 ವರ್ಷ ಆಯ್ತು ಎಕ್ಸ್ಪೀರಿಯನ್ಸ್. 12 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಅಲ್ಲ? ಫೇವ್ರೇಟ್ ರೂಟ್ ಏನಾದ್ರೂ ಇದೆಯಾ ನಿಮ್ಮದು? ಫೇವ್ರೇಟ್ ರೂಟ್ ಅಂದ್ರೆ ಲಾಂಗ್ ರೂಟ್ ಅಲ್ಲಿ ದಾಂಡೇಲಿ ಗೋವಾ. ಓ, ಎಲ್ಲರದು ಆಲ್ಮೋಸ್ಟ್ ಎಲ್ಲರ ಹತ್ರ ಕೇಳಿದ್ದೇನೆ, ಎಲ್ಲ ದಾಂಡೇಲಿ ಗೋವಾನೇ ಹೇಳೋದು. ಅಷ್ಟು ಎಂಜಾಯ್ ಆಗ್ತಿಲ್ಲ ಟ್ರಿಪ್? ಅದು ಫುಲ್ ಟ್ರಿಪ್ ಎಂಜಾಯ್ ಆಗುತ್ತೆ, ಹಾಗೆ ರೋಡ್ ಕೂಡ ಒಳ್ಳೆ ಇದೆ ಅಲ್ಲ? ರೋಡ್ ಒಳ್ಳೇದಿದೆ, ಅದಕ್ಕಾಗಿ ನಮ್ಗೆ ಆ ರೂಟ್ ಒಳ್ಳೆ ಆಗುತ್ತೆ. ಈ ಬಸ್ ಅಲ್ಲಿ ಬಂದ ಪ್ಯಾಸೆಂಜರ್ಸ್ಗೆ ಏನೆಲ್ಲ ಫೆಸಿಲಿಟಿ ಕೊಡ್ತೀರಿ ನೀವು? ನಮ್ಮ ಬಸ್ ಬಂದ ಪ್ಯಾಸೆಂಜರ್ಗೆ ನಮ್ದೊಂದು ಕಾಂಪ್ಲಿಮೆಂಟರಿ ವಾಟರ್ ಇರುತ್ತೆ. ಕಾಂಪ್ಲಿಮೆಂಟರಿ ವಾಟರ್ ಅಂದ್ರೆ ನಮ್ದು 20 ಲೀಟರ್ ಇಲ್ಲಿ ಡಿಸ್ಪೆನ್ಸರ್ ಇದೆ. ಅದಕ್ಕೆ 20 ಲೀಟರ್ ನಮ್ದೊಂದು ಒಂದು ಬಾಟಲ್ ನಮ್ದು ಕಾಂಪ್ಲಿಮೆಂಟ್ ಇರುತ್ತೆ. ಎಂತದ್ದು ಬೇಕಾದ್ರೆ ಅವರು ಪರ್ಚೇಸ್ ಮಾಡ್ತಾರೆ, ಅವ್ರು ಎಕ್ಸ್ಚೇಂಜ್ ಮಾಡಿ ತಗೊಳ್ತಾರೆ. ಮತ್ತೆ ನಮ್ದಂದ್ರೆ ಇದೆ, ನಮ್ದು ಹೈಜಿನಿಕ್ ಆಗಿ ನಾವು ಮೇಂಟೈನ್ ಮಾಡ್ತೇವೆ. ಆಕ್ಚುಲಿ ಒಂದ್ ಟ್ರಿಪ್ ಬಂದ ನಂತರ ಗಾಡಿ ಎಲ್ಲ ವಾಶ್ ಎಲ್ಲ ಆಗಿ ಸೀಟ್ ಕವರ್ ಎಲ್ಲ ಚೇಂಜ್ ಆಗುತ್ತೆ. ಪ್ರತಿ ಟ್ರಿಪ್ಪಿಗೆ ಚೇಂಜ್ ಆಗ್ತದೆ. ನಮ್ದು ಸೀಟ್ ಕವರ್ ಚೇಂಜ್ ಮಾಡ್ತೇವೆ. ಓಕೆ, ಎಸಿ ಇದೆಯಾ ಗಾಡಿಯಲ್ಲಿ? ಎಸಿ ಆಪ್ಷನ್ ಇದೆ. ಪುಷ್ ಬ್ಯಾಕ್ ಅಲ್ಲ? ಪುಷ್ ಬ್ಯಾಕ್ ಇದೆ. ಏರ್ ಸಸ್ಪೆನ್ಷನ್ ಹೇಗೆ ಗಾಡಿ? ಏರ್ ಸಸ್ಪೆನ್ಷನ್ ಒಳ್ಳೆ ಗಾಡಿ ನಿಮ್ಗೆ. ಯಾಕಂದ್ರೆ ಪ್ಯಾಸೆಂಜರ್ ಯಾರು ಹಿಂಬದಿಯಲ್ಲಿ ಕುತ್ಕೊಂಡಿರ್ತಾರೆ ನೋಡಿ, ಅವ್ರಿಗೆ ಯಾವ ರೀತಿಯ ಕೂಡ ಇದಾಗುದಿಲ್ಲ. ಅದು ಸ್ಪ್ರಿಂಗ್ ಅಲ್ಲಿ ಆದ್ರೂ ಸ್ವಲ್ಪ ಜಂಪ್ ಇರ್ತದೆ, ಯಾವ್ದು ಗೊತ್ತಾಗುದಿಲ್ಲ. ನಮ್ಮ ಐರಾವತಲ್ಲಿ ಇರ್ತಾರೆ ಬೇಬಿ, ಸೇಮ್ ಆ ತರನೇ. ಸರ್, ಇದು ಗಾಡಿಗೆ ಲೈಟ್ ಅಂಡ್ ಸೌಂಡ್ ಸಿಸ್ಟಮ್ ಎಲ್ಲಿ ಇದೆ ಸರ್ ರೆಡಿಯಲ್ಲಿ? ಆಕ್ಚುಲಿ ಇಲ್ಲಿ ಬಾಡಿ ಬಿಲ್ಡ್ ಬೈ ಪ್ರಕಾಶ್ ಕೋಚ್, ಬ್ಯಾಂಗ್ಳೂರ್. ಓಕೆ, ಅದ ನಂತರ ಲೈಟ್ಸ್ ಎಲ್ಲ ವರ್ಮಾಸ್ ಆಡಿಯೋಸ್ ಮೈಸೂರು. ಓಹೋ, ವರ್ಮಾಸ್ ಆಡಿಯೋ ರೆಡಿ ಆದದಲ್ಲ? ಹೇಗೆ, ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ವರ್ಕ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಸರ್. ಅಡ್ಡಿಪೊಲಿ ಆಗಿದ್ದಲ್ಲ ಗಾಡಿ? ಅಡ್ಡಿಪೊಲಿ ಅಂದ್ರೆ ಅವರು 3 months ತಗೊಂಡಿದ್ದಾರೆ. ಓ, 3 months ಬೇಕಾಯ್ತಲ್ಲ? 3 months ಓನ್ಲಿ ಲೈಟಿಂಗ್ಸ್ ಬೇಕು, ಲೈಟಿಂಗ್ಸ್ ಮತ್ತೆ ಸೌಂಡ್ ಸಿಸ್ಟಮ್. ಓಹೋ, ಓಕೆ. ನಿಮ್ಮದು ಟೂರಿಸ್ಟ್ ಬಿಟ್ಟು ಬೇರೆ ಯಾವ್ದಾದ್ರು ಗಾಡಿ ಇದೆಯಾ? ಟೂರಿಸ್ಟ್ ಬಿಟ್ಟು ರೂಟ್ ಗಾಡಿ ಇದೆ ಸರ್. ರೂಟ್ ಗಾಡಿ ಇದೆಯಲ್ಲ? ಅದು ರೂಟ್ ಗಾಡಿ ಎಲ್ಲಿ ಹೋಗೋದು ಗಾಡಿ? ರೂಟ್ ಗಾಡಿ ಮಂಗಳೂರು ಮಣಿಪಾಲ, ಕಾರ್ಕಳ ಮಂಗಳೂರು, ಮಂಗಳೂರು ಕುಂದಾಪುರ. ಓ, ಎಕ್ಸ್ಪ್ರೆಸ್ ಲೈನ್ ಫುಲ್.
ಸರ್ ಬಸ್ ಒಳಗೆ ಬಂದು ಬಸ್ಸಾ ಪಬ್ಬ ಅಂತ ಆಗ್ತಾ ಉಂಟು ಸರ್. ಇದು ಬಸ್ಸೇ ಸರ್. ಬಸ್ಸೇ ಅಲ್ಲ. ಇದ್ಯಾವ್ದು ಸರ್ ಇದು ಲೈಟ್? ಆಕ್ಚುಲಿ ಇದು ಪಿಕ್ಸೆಲ್ ಅಂತ ಬರುತ್ತೆ ಇದರಲ್ಲಿ. ಹಾ. ಆಕ್ಚುಲಿ ಇಲ್ಲಿ ಸೈಡ್ ಬರುತ್ತಲ್ಲ ಇದು ನಿಯಾನ್ ಲೈಟಿಂಗ್ ಅಲ್ಲ ಅದು? ನಿಯಾನ್ ಇದೆ, ಪಿಕ್ಸೆಲ್ ಇದೆ. ಓಕೆ, ಮತ್ತೆ ಯಾವ್ದಿದೆ ಬೇರೆ? ಮತ್ತೆ ಡಾಟ್ ಲೇಸರ್ ಅಂತ ಇದೆ, ಸಣ್ಣ ಸಣ್ಣ ನಿಮ್ಗೆ ಕಾಣ್ತಾ ಇದೆ ಅಲ್ಲ? ಹೌದು. ಡಾಟ್ ಲೇಸರ್. ಓಹೋ. ಸೌಂಡ್ ಸಿಸ್ಟಮ್ ಅಲ್ಲಿ ಎಷ್ಟು ಬೇಸ್ ಎಷ್ಟಿದೆ ಇದ್ರಲ್ಲಿ? ಬೇಸ್ ಒಂದು 8 ಇದೆ ಸರ್. 8 ಬೇಸ್ ಇದೆಯಾ? ಇದು ಮತ್ತೆ ಟೋಟಲ್ ಆಗಿ ಹೇಗೆ ಎಷ್ಟಿದೆ ಸ್ಪೀಕರ್ಸ್ ಎಲ್ಲ ಸೇರಿ? ಅದು ಸ್ಪೀಕರ್ಸ್ ಅವರು ಎಷ್ಟು ಹಾಕಿದ್ದಾರೆ ಅಂತ ಗೊತ್ತಿಲ್ಲ. ನಾವು ಒಂದು ಸೌಂಡ್ ಮಾತ್ರ ಒಳ್ಳೇದಾಗ್ಬೇಕಂತ ಹೇಳಿದ್ವಿ. ಹೌದಾ? ಅದಕ್ಕೋಸ್ಕರ ಅವರು ಸಾಲಿಡ್ ಮಾಡಿದಾರಲ್ಲ. ಹೇಗೆ ಜನರ ಹೇಗೆ ಎಕ್ಸ್ಪೀರಿಯನ್ಸ್ ಹೇಗಿರ್ತದೆ? ಇಷ್ಟರವರೆಗೆ ನಾನು ಎಕ್ಸ್ಪೀರಿಯನ್ಸ್ ಅಲ್ಲಿ ಎಲ್ಲ ರಿವ್ಯೂ ಗುಡ್ ಇದೆ, ಒಳ್ಳೇದಿದೆ. ಒಳ್ಳೆ ರಿವ್ಯೂ ಇದೆ ಅಲ್ಲ? ಇದು ಪಬ್ಬಾಗಿ ರೆಡಿ ಮಾಡಿದ್ರೆ ಯಾರಿಗೆ ಇಷ್ಟ ಆಗಲ್ಲ ಹೇಳಿ ಗಾಡಿ? ಎಲ್ಲರಿಗೂ ಇಷ್ಟ ಆಗ್ತದಲ್ಲ. ಇದು ಐಶರ್ದು ಚಾಸಿಸ್ ಎಷ್ಟಾಗ್ತದೆ ಸರ್? ಐಶರ್ ಚೆಸ್ಸಿಗೆ 35 ತನಕ ಆಗುತ್ತೆ. ಓ 35 ಆಗ್ತದಲ್ಲ? 35 ತನಕ ಆಗುತ್ತೆ. ಮತ್ತೆ ಇದು ವರ್ಮಸ್ ಅಲ್ಲಿ ರೆಡಿ ಆದದಲ್ಲ ಗಾಡಿ? ವರ್ಮಸ್ ಎಷ್ಟಾಗಿದೆ? ವರ್ಮಸ್ ಎಲ್ಲ ನಮಗೆ ಸೇರಿ ಒಂದು 20 ತನಕ ಹೋಗಿದೆ. 20 lakhs ಹೋಗಿದಲ್ಲ ಗಾಡಿಗೆ? ಹಾಗೆ ಅಷ್ಟು ಕಾಣ್ತಾ ಇದೆ 20 lakhs ಆಗಿದೆ ಅಂತ. 20 lakhs ಇದೆ. ಮತ್ತೆ ಬಾಡಿಗೆ ಹೋಗ್ತದೆ ನಿಮಗೆ. ಬಾಡಿಗೆ ಎಷ್ಟಾಯ್ತು ಸರ್? 22 lakhs ಹೋಗ್ತದೆ. ಪ್ರಕಾಶ್ ಅಲ್ಲಿ ಬಾಡಿಗೆ 22 lakhs ಬೇಕಲ್ಲ? 22 lakhs ಬೇಕು. ಓಕೆ, ಅದು ನಿಮ್ಮ ತರ ಕಸ್ಟಮೈಸ್ ಮಾಡ್ತಾರೆ ಅವರು ಅಥವಾ ಫಿಕ್ಸ್ ಇದೆ ಬಾಡಿ? ಆಕ್ಚುಲಿ ಅವರದ್ದು ಸ್ಟ್ರಕ್ಚರ್ ಕೆಲವು ಟೈಪ್ ಬರ್ತದೆ. ಓಕೆ, ನಮ್ದು ಫಿಕ್ಸ್ ಅಂದ್ರೆ ನಮ್ದು ಇದು ಶೇಪ್ ಅಲ್ಲಿ ಇದು ಬಂದು ನಮ್ದು Z ಅಸ್ಟ್ರಾ ಶೇಪ್. ಓಕೆ, ಅದರಲ್ಲಿ Z1 ಶೇಪ್ ಬರುತ್ತೆ. ಓಕೆ, ವೇಗ ಬರುತ್ತೆ. ಡಿಫ್ರೆಂಟ್ ಟೈಪ್. ಆಕ್ಚುಲಿ ಇದು ಈಗ ಟ್ರೆಂಡಿಂಗ್ ಅಲ್ಲಿ ಇರೋದು ಅಸ್ಟ್ರಾ ಶೇಪ್. ಹೌದು, Z ಅಸ್ಟ್ರಾ ಅಲ್ಲ? ಹಾಗೆ. ಸರ್, ನಿಮ್ಮ ಸಂಸ್ಥೆ ಹಾಗೂ ಓನರ್ ಬಗ್ಗೆ ಏನಾದ್ರು ಹೇಳಿಕ್ಕೆ ಇಷ್ಟಪಡ್ತೀರಾ ಸರ್? ಸಂಸ್ಥೆ ಒಳ್ಳೆ ಸಂಸ್ಥೆ. ಓನರ್ ಬಗ್ಗೆ ಹೇಳೋದಾದ್ರೆ ಒಳ್ಳೆ ಓನರ್. ಓಕೆ, ಫ್ರೆಂಡ್ಲಿ ಇರ್ತಾರೆ. ಓನರ್ ತರ ಇರುದಿಲ್ಲ, ಫ್ರೆಂಡ್ಲಿ ಆಸ್ ಎ ಬ್ರದರ್ ತರ ಇರ್ತಾರೆ. ಮತ್ತೆ ಯಾವುದೇ ಗಾಡಿ ಮೇಂಟೆನೆನ್ಸ್ ಆಗ್ಲಿ, ಗಾಡಿ ಸೇರಿಸಕ್ಕೆ ಯಾವುದೇ ರೀತಿಯ ಟೆನ್ಷನ್ ಇಲ್ಲ. ನಾವು ಹೇಳಿದೆಲ್ಲ ಕೆಲಸ ಆಗ್ತದೆ. ನಮ್ಗೆ ಇಲ್ಲಿ ಇದರಲ್ಲಿ ದುಡಿಲಿಕ್ಕೆ ಕೂಡ ಖುಷಿ ಆಗುತ್ತೆ. ಓಹೋ, ಹಾಗೆ ಅಲ್ಲ? ಸರಿ ಸರ್, ಹಾಗಾದ್ರೆ ನಾವು ಸೌಂಡ್ ಟೆಸ್ಟಿಂಗ್ ಒಂದು ಮಾಡಿ ವೀಕ್ಷಕರಿಗೆ ತೋರಿಸೋಣ. ಓಕೆ. ಸೊ ಗಾಯ್ಸ್, ಲೇಸರ್ ಶೋ ನೋಡ್ಬೋದು ಐರಾದು ಹೇಗಿದೆ ಅಂತ.